ಜಲಮಂಡಳಿ ತೋಡಿದ್ದ ಗುಂಡಿಗೆ ಯುವಕನೊಬ್ಬ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆಯೊಂದು ನಡೆದಿದೆ. ನಾವು ದೃಶ್ಯವನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ. ಇದು ಜಲಮಂಡಳಿ ಇಟ್ಟುಕೊಳ್ಳಬಹುದಾಗಿದ್ದ ಕನಿಷ್ಠ ಕಾಮನ್ ಸೆನ್ಸ್ ಅನ್ನ ಮರೆತಿರ್ತಕ್ಕಂತಹದ್ದು. ಜಲಮಂಡಳಿ ಪೈಪ್ ಲೈನಿಗೋಸ್ಕರ ಒಂದು ಹೊಂಡವನ್ನು ತೋಡುತ್ತೆ, ಸುತ್ತಲೂ ಬ್ಯಾರಿಕೇಡ್ ಹಾಕಬೇಕು ಅನ್ನೋ ಕಾಮನ್ ಸೆನ್ಸ್ ಅನ್ನ ಮರೆಯುತ್ತೆ. ಕನಿಷ್ಠ ಜ್ಞಾನ ಪರಿಜ್ಞಾನವನ್ನ ಮರೆತು ಈ ಒಂದು ಅನಾಹುತಕ್ಕೆ ಕಾರಣವಾಗಿದೆ ಜಲಮಂಡಳಿ. ಈ ಘಟನೆ ನಡೆದಿರ್ತಕ್ಕಂತಹದ್ದು ಕೆಂಗೇರಿ ಬಳಿಯ ಕೊಮ್ಮಘಟ್ಟ ಸರ್ಕಲ್ನಲ್ಲಿ. ಈ ಘಟನೆ ಹೊಸತಲ್ಲ. ಈ ಹಿಂದೆಯೂ ಕೂಡ ಒಬ್ಬ ಯುವಕ ಬಿದ್ದು ಸಾವನ್ನಪ್ಪಿದ್ದ. ಅದಾದ ಬಳಿಕವೂ ಎಚ್ಚೆತ್ತುಕೊಳ್ಳಲಿಲ್ಲ ಜಲಮಂಡಳಿ. ಮತ್ತೆ ಈ ತರಹದ ಅನಾಹುತಕ್ಕೆ ಕಾರಣವಾಗಿದೆ. ಪೈಪ್ ಲೈನ್ಗೋಸ್ಕರ ತೋಡಿರುವಂತಹ ಆ ಹೊಂಡದ ಸುತ್ತ ಬ್ಯಾರಿಕೇಡ್ ಹಾಕಬೇಕು, ಬರುವಂತಹ ಸವಾರರಿಗೆ, ಅಲ್ಲಿ ಸಂಚರಿಸುವಂತಹ ಜನರಿಗೆ ಅದು ಒಂತರಹದ್ದು ಸೂಚನೆ ಸಿಗುತ್ತೆ ಅನ್ನುವಂತಹ ಕಾಮನ್ ಸೆನ್ಸ್ ಕೂಡ ಮರೆತಿತ್ತು ಜಲಮಂಡಳಿ. ದೊಡ್ಡದಾದಂತಹ ಮರಣ ಕೂಪದಂತಿದ್ದಂತಹ ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈ ಹೊಂಡ ಅಲ್ಲ, ಇದು ಒಂದು ಮೃತ್ಯುಕೂಪ ಅಂತ ಹೇಳ್ಬೋದು. ಈ ಗುಂಡಿಯ ಸುತ್ತ ಬ್ಯಾರಿಕೇಡ್ ಹಾಕಬೇಕು ಎನ್ನುವಂತಹ ಕನಿಷ್ಠ ಜ್ಞಾನ ಇಲ್ಲ. ಅಲ್ಲಿ 3 ಬೈಕ್ ಸವಾರರು ಏಕಾಏಕಿ ಆ ಹೊಂಡದಲ್ಲಿ ಬೀಳ್ತಾರೆ. ಅದರಲ್ಲಿ 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಚಿಕ್ಕ ವಯಸ್ಸಿನ ಹುಡುಗರವರು ತಲೆಗೂ ಕೂಡ ಗಂಭೀರವಾದಂತಹ ಗಾಯಗಳಾಗಿದೆ. ಅಲ್ಲಿ ದುರಾದೃಷ್ಟವಶಾತ್ ಒಬ್ಬ ಸಾವನ್ನಪ್ಪಿದ್ದಾನೆ. ಸದ್ದಾಮ್ ಪಾಷಾ ಮತ್ತು ಉಮ್ರಾಜ್ ಪಾಷಾ ಮತ್ತು ಮುಬಾರಕ್ ಪಾಷಾ ಇವರು 3 ಕೂಡ ಸವಾರರು ಬೈಕಲ್ಲಿ ಹೋಗ್ತಾ ಇದ್ರು. ಆದರೆ ದುರದೃಷ್ಟವಶಾತ್ ಸದ್ದಾಮ್ ಪಾಷಾ ಸಾವನ್ನಪ್ಪಿರ್ತಕ್ಕಂತಹದ್ದು. ಉಳಿದ 2 ಕೂಡ ಗಂಭೀರವಾದಂತಹ ಗಾಯಗಳಾಗಿದೆ. ವರ್ಷದ ಹಿಂದೆ ಇದೇ ಪೈಪ್ ಲೈನ್ ಅಳವಡಿಕೆ ಕಾಮಗಾರಿ ವೇಳೆಯೂ ಕೂಡ ಈ ತರಹದ್ದೇ ದುರಂತ ನಡೆದಿತ್ತು. ಪದೇ ದುರಂತ ನಡೀಬೇಕು, ಜನ ಸಾಯ್ತಿರಬೇಕು ಅನ್ನುವಂತಹ ಇರಾದೆಯಲ್ಲಿ ಜಲಮಂಡಳಿ ಇದೆಯಾ ಎನ್ನುವಂತಹದ್ದು ಈಗ ಜನ ಕೇಳ್ತಾ ಇರತಕ್ಕಂತಹ ಪ್ರಶ್ನೆ. ಜಲಮಂಡಳಿಯ ವಿರುದ್ಧ ಜನಾಕ್ರೋಶಗಳು ಕೂಡ ಶುರುವಾಗಿದೆ. ಈ ಘಟನೆ ನಡೆದಿರ್ತಕ್ಕಂತಹದ್ದು ಕೆಂಗೇರಿ ಬಳಿಯ ಕೊಮ್ಮಘಟ್ಟ ಸರ್ಕಲ್ನಲ್ಲಿ. ಈ ಹಿಂದೆ ಇದೇ ತರಹದ ಘಟನೆ ನಡೆಯುತ್ತೆ, ಗಂಭೀರವಾದಂತಹ ಗಾಯಗಳಾಗುತ್ತೆ. ಆದರೆ ಅದಾದ ಬಳಿಕ ಈ ತರಹದ ಹೊಂಡದ ಸುತ್ತ ಜನರಿಗೆ ಗೊತ್ತಾಗೋ ಹಾಗೆ, ವಾಹನ ಸವಾರರಿಗೆ ಸೂಚನೆ ಸಿಗೋ ಹಾಗೆ ಏನಾದರೂ ಇಡಬೇಕು, ಸುತ್ತ ಬ್ಯಾರಿಕೇಡನ್ನು ಅಳವಡಿಸಬೇಕು ಎನ್ನುವಂತಹ ಸಣ್ಣದಾದಂತಹ ಕಾಮನ್ ಸೆನ್ಸ್ ಈ ಜಲಮಂಡಳಿಗೆ ಇಲ್ಲ ಅನ್ನೋದು ಆಘಾತಕಾರಿ. ಇದು ಪೈಪ್ ಲೈನ್ ಮಾಡುವಂತಹ ಸಂದರ್ಭದಲ್ಲಿ ತೋಡಿದಂತಹ ಹೊಂಡ.